ದೇವಾಲಯದ ಪಕ್ಕದ ಮಾರುಕಟ್ಟೆ ಸಂತೋಷದಿಂದ ತುಂಬಿತ್ತು. ಭಕ್ತಿ ಮತ್ತು ಬದುಕು ಒಂದೇ ತಾಳದಲ್ಲಿ ಸಾಗುತ್ತಿತ್ತು. ಆದರೆ ಆ ಸಂತೋಷದ ಮೇಲೆ ಅಚಾನಕ್ ಅಂಧಕಾರ ಬೀಳುತ್ತದೆ. ಕ್ರೂರ ರಾಕ್ಷಸ ಮೃಗ ಮರಣದಂತೆ ಧಾವಿಸುತ್ತದೆ. ಇದು ಕೇವಲ ಮೃಗ ಅಲ್ಲ, ದುಷ್ಟ ಆತ್ಮದಿಂದ ಆವೇಶಗೊಂಡ ಮೃಗ. ಜನರು ಭಯಭೀತರಾಗಿ ಅಂಗಡಿಗಳನ್ನು ಬಿಟ್ಟು ಓಡುತ್ತಾರೆ. ತಾಯಿ ಮಗುವನ್ನು ಎತ್ತಿಕೊಂಡು ಅಳುತ್ತಾಳೆ. ಜನರು ಭಯಭೀತರಾಗಿ ದೇವಾಲಯದ ಕಡೆಗೆ ಓಡುತ್ತಾರೆ. ಗುರುವೇ ರಕ್ಷಿಸು, ಸ್ವಾಮಿ ಕಾಪಾಡು. ಅಲ್ಲಿಗೆ ಆಗಮಿಸುತ್ತಾರೆ ಕರುಣೆಯ ರೂಪ. ಶಸ್ತ್ರವಿಲ್ಲ, ಕ್ರೋಧವಿಲ್ಲ, ಆದರೂ ಎಲ್ಲವನ್ನೂ ಶಾಂತಗೊಳಿಸುವ ಶಕ್ತಿಯೊಂದಿಗೆ. ಒಂದು ದೃಷ್ಟಿ, ಒಂದು ಆಶೀರ್ವಾದ. ಎಮ್ಮೆಯೊಳಗೆ ಅಡಗಿದ್ದ ದುಷ್ಟ ಆತ್ಮ ಕಂಪಿಸುತ್ತದೆ, ತನ್ನ ಹಿಡಿತ ಕಳೆದುಕೊಳ್ಳುತ್ತದೆ ಮತ್ತು ಶೂನ್ಯದಲ್ಲಿ ಲೀನವಾಗುತ್ತದೆ. ಉಳಿದಿರುವುದು ಭಯವಲ್ಲ, ಹಿಂಸೆಯಲ್ಲ, ಶಾಂತಗೊಂಡ ಹಸು. ಭಕ್ತಿ ಇರುವಲ್ಲಿ ಅಂಧಕಾರಕ್ಕೆ ಸ್ಥಾನವಿಲ್ಲ. ಗುರು ರಾಘವೇಂದ್ರ ಸ್ವಾಮಿಯ ಮಹಿಮೆ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಪ್ರಯತ್ನಕ್ಕೆ ಬೆಂಬಲ ನೀಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.